ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮಧ್ಯಾಹ್ನದ ಊಟಕ್ಕೆ ಒಂದು ಹಲಸಿನ ಬೀಜ ಮತ್ತು ಸೌತೆಕಾಯಿ ಹಾಕಿ ಅದರೊಟ್ಟಿಗೆ ಒಣ ಎಟ್ಟಿ ಮೀನನ್ನು ಹಾಕಿ ಮಾಡಿದಂತಹ ಸಾರಿನ ರೆಸಿಪಿಯನ್ನು ನೋಡೋಣ. ಇದು ಕುಚ್ಚಲಕ್ಕಿ ಊಟದೊಂದಿಗೆ ತುಂಬಾ ಚೆನ್ನಾಗಿರುತ್ತದೆ. ಬನ್ನಿ ಯಾವ ರೀತಿ ಮಾಡೋದು ಎಂದು ನೋಡೋಣ. 2 ಮೀಡಿಯಂ ಗಾತ್ರದ ಟೊಮೆಟೊವನ್ನು ತೆಗೆದುಕೊಂಡು ಕಟ್ ಮಾಡಿ ಇಟ್ಟುಕೊಳ್ಳಿ. ನಂತರ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಅದನ್ನು ಕೂಡ ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಹಲಸಿನ ಬೀಜವನ್ನು ನಾವು ಸೌತೆಕಾಯಿಯೊಂದಿಗೆ ಸಾಂಬಾರು ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತದೆ. ನಾನು ಇವತ್ತು ಇಲ್ಲಿ ತೆಂಗಿನಕಾಯಿ ಕಡೆದು ಸಾರು ಮಾಡುವುದನ್ನು ತೋರಿಸುತ್ತೇನೆ. ಇದು ಕೂಡ ಕುಚ್ಚಲಕ್ಕಿ ಊಟದೊಂದಿಗೆ ತುಂಬಾ ಚೆನ್ನಾಗಿರುತ್ತದೆ. ಈಗ ಸೌತೆಕಾಯಿಯನ್ನು ಅದರ ಬೀಜದ ಭಾಗವನ್ನು ತೆಗೆದು ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಕರಾವಳಿ ಪ್ರದೇಶದಲ್ಲಿ ಈ ಸೌತೆಕಾಯಿ ಮತ್ತು ಹಲಸಿನ ಬೀಜದ ಪದಾರ್ಥವು ತುಂಬಾ ಸ್ಪೆಷಲ್ ಆಗಿರುತ್ತದೆ ಮತ್ತು ತುಂಬಾ ಅದ್ಭುತವಾದ ರುಚಿ ಕೂಡ ಇರುತ್ತದೆ. ಇದರ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತದೆ. ನಾನು ಇಲ್ಲಿ ಸ್ವಲ್ಪ ತೊಗರಿ ಬೇಳೆ ಕೂಡ ಸೇರಿಸಿಕೊಳ್ಳುತ್ತಾ ಇದ್ದೇನೆ ಸಾರಿಗೆ. ಈಗ ಸೌತೆಕಾಯಿ ಎಲ್ಲವನ್ನು ಕಟ್ ಮಾಡಿಕೊಂಡು ನಂತರ ಹಲಸಿನ ಬೀಜವನ್ನು ಕುಟ್ಟಿ ಈ ರೀತಿ ಸಿಪ್ಪೆ ಸಪ್ರೇಟ್ ಮಾಡಿಕೊಳ್ಳಬೇಕು. ಇದು ನಿನ್ನೆ ನಾವು ಕಟ್ ಮಾಡಿರುವಂತಹ ಹಲಸಿನ ಹಣ್ಣಿನ ಬೀಜ ಆಗಿರುವುದರಿಂದ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿದೆ. ನಿಮ್ಮಲ್ಲಿ ಒಣಗಿರುವಂಥ ಹಲಸಿನ ಬೀಜ ಇದ್ದರೆ ಅದು ಬೇಗನೆ ಕುಟ್ಟಿದಾಗ ಸಿಪ್ಪೆ ಸಪ್ರೇಟ್ ಆಗುತ್ತದೆ. ಈಗ ಎಲ್ಲವನ್ನು ಸಿಪ್ಪೆ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಬೇಕು. ನಂತರ ಕುಕ್ಕರಿಗೆ ನಾವು ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಟುಕೊಂಡಿರುವಂತಹ ಹಲಸಿನ ಬೀಜ, ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಸೌತೆಕಾಯಿ ಮತ್ತು ಸ್ವಲ್ಪ ನೆನೆಸಿದಂತಹ ತೊಗರಿ ಬೇಳೆಯನ್ನು ಕೂಡ ನಾನು ಇಲ್ಲಿ ಸೇರಿಸಿಕೊಳ್ಳುತ್ತೇನೆ. ನಾವು ಸಾರು ಪದಾರ್ಥ ಮಾಡುವಾಗ ತೊಗರಿಬೇಳೆ ಹಾಕಿದರೆ ಸಾರು ತುಂಬಾ ಮಂದವಾಗಿ ಬರುತ್ತದೆ. ನಂತರ ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. 4 ರಿಂದ 5 ಸೀಟಿ ಬರಬೇಕು. ಈಗ ಕುಕ್ಕರನ್ನು ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟುಬೇಡಿ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವ ರೆಸಿಪಿ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಅರ್ಧದಷ್ಟು ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹಾಕಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ಇದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಬೇಕು. ಈಗ ಒಣ ಎಟ್ಟಿಯನ್ನು ವಾಶ್ ಮಾಡಿ ಇಟ್ಟುಕೊಳ್ಳಬೇಕು. ಈಗ ತರಕಾರಿ ಎಲ್ಲ ಹಾಕಿ ಬೇಯಿಸಿದ್ದು ಬೆಂದಿದೆ. ಇದನ್ನು ಬೇರೊಂದು ಪಾತ್ರೆಗೆ ಹಾಕಿಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಕುದಿಸಿಕೊಳ್ಳಬೇಕು. ಇದರ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತದೆ. ತುಂಬ ತಿಳು ಮಾಡಲು ಹೋಗಬೇಡಿ ಸಾರನ್ನು. ಈಗ ನಾವು ವಾಶ್ ಮಾಡಿ ಇಟ್ಟುಕೊಂಡಿರುವಂತಹ ಒಣ ಮೀನಿನ ಎಟ್ಟಿ ಮೀನನ್ನು ಹಾಕಿಕೊಳ್ಳಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಹಲಸಿನ ಬೀಜ ಮತ್ತು ಸೌತೆಕಾಯಿ ಸಾರು ಜೊತೆಗೆ ಒಣ ಎಟ್ಟಿ ಮೀನು ಹಾಕಿರುವಂತಹ ತುಂಬಾ ಟೇಸ್ಟ್ ಆದಂತಹ ಸಾರು ರೆಡಿಯಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.